ಪ್ರೋಮೋ ನೋಡಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂದರೆ ಪ್ರೋಮೋದಲ್ಲಿರುವಷ್ಟು ಎಪಿಸೋಡಲ್ಲಿ ಏನೂ ಇರಲ್ಲ. ಅಲ್ಲೆಲ್ಲ ಮಾಮೂಲಿಯಾಗೇ ಇರ್ತದ. ನಾವು ಬರೀ ಪ್ರೋಮೋ ನೋಡಿಬೋದು, ಇವತ್ತಿನ ಎಪಿಸೋಡ್ ಹಂಗಿರ್ಬೋದು ಹಿಂಗಿರ್ಬೋದು, ಅವ್ರಿಗೆ ಬೈಬೋದು ಇವ್ರಿಗೆ ಹೊಗಳ್ತಾರ ಅವ್ರಿಗೆ ಹಿಂಗಂತಾರ ಅಂತೇಳಿ ನಾವು ಬಹಳ ನಿರೀಕ್ಷೆ ಇಟ್ಟು ನೋಡೋಕೆ ಹೋದರೆ ಅಲ್ಲಿ ಎಲ್ಲವೂ ನಾರ್ಮಲ್ಲಾಗೇ ಇರ್ತದ. ಆದ್ದರಿಂದ ಹೇಳ್ತಾ ಇದ್ದೀನಿ, ಪ್ರೋಮೋ ನೋಡಿ ನೀವು ಹಂಗಾತದ ಹಿಂಗಾತದ ಅಂತೇಳಿ ಡಿಸೈಡ್ ಮಾಡೋದು ತಪ್ಪು. ಯಾಕೆಂದರೆ ಪ್ರೋಮೋದಲ್ಲಿ ಜನಗಳು ಕುತೂಹಲ ಬರಲಿ ಅಂತೇಳಿ ಒಂದಿಷ್ಟು ಎಡಿಟ್ ಮಾಡಿ ಕಟ್ ಮಾಡಿ ಹಾಕಿರ್ತಾರೆ. ಪ್ರೋಮೋದಲ್ಲಿದ್ದದ್ದು ಎಪಿಸೋಡಲ್ಲಿ ಇರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅದುವೇ ಎಪಿಸೋಡಲ್ಲಿರೋದೇ ಪ್ರೋಮೋದಲ್ಲಿ ಹಾಕಿರ್ತಾರೆ. ಆದರೆ ಏನು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಯಾವೆಲ್ಲ ಸಂದರ್ಭದಲ್ಲಿ ಹೇಳಿದರು, ಅದರ ಮುಂಚೆ ಏನು ಹೇಳಿದರು, ಅದಾದಮೇಲೆ ಏನು ಹೇಳ್ತಾರೆ ಅಂತೇಳಿ ಪ್ರೋಮೋದಲ್ಲಿ ಕಾಣಿಸಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ಪ್ರೋಮೋವನ್ನು ನೋಡಿ ಇವತ್ತಿನ ಎಪಿಸೋಡು ಈ ಥರ ಇರಬಹುದಂತೇಳಿ ಜನಗಳಿಗೆ ಒಂದು ಅಂದಾಜು ಸಿಗಲಿ ಅಂತೇಳಿ ಪ್ರೋಮೋ ಬಿಡೋದು. ಸುದೀಪ್ ಸರ್ ಮನೆ ಮಂದಿಗೆ ಕೇಳ್ತಾ ಇದ್ದಾರೆ ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ. ಆಗ ರಕ್ಷಿತಾ ಹೇಳ್ತಿದ್ದಾಳೆ ಕ್ಯಾಪ್ಟನ್ಸೇ ಅನಿಸ್ಲಿಲ್ಲ ಅಂತೇಳಿ. ಇನ್ನು ರಘು ಹೇಳೋದು ಕ್ಯಾಪ್ಟನ್ಸ್ಗೆ ಒಂದು ರೆಸ್ಪಾನ್ಸಿಬಲ್ ಅಂತ ಇರಲಿಲ್ಲ ಅಂತೇಳಿ. ಇನ್ನು ಅಶ್ವಿನಿ ಅವರು ಹೇಳ್ತಾ ಇರೋದು ಅಧಿಕಾರ ಕೊಟ್ಟಾಗ ಅಥವಾ ಅಧಿಕಾರ ಸಿಕ್ಕಾಗ ನಮ್ಮಲ್ಲಿರುವ ಒಂದು ಅಹಂಕಾರ ಹೊರಗಡೆ ಬರ್ತದಂತ, ಹಾಗೆ ನಡ್ಕೊಂಡು ಗಿಲ್ಲಿಯವರು ಅಂತೇಳಿ ಅಶ್ವಿನಿ ಹೇಳ್ತಿದ್ದಾರೆ. ಇನ್ನು ಸ್ಪಂದನ ಹೇಳೋದು ಕ್ಯಾಪ್ಟನ್ ಆಗಿ ಗಿಲ್ಲಿ ಆಗಿ ಕಂಟೆಸ್ಟ್ ಆಗಿ ಒಂಥರ ತುಂಬ ಟಾಕ್ಸಿಕ್ ಅನಿಸ್ಬಿಡ್ತು ಅಂತೇಳಿ ಸ್ಪಂದನ ಹೇಳಿದರು. ನಾನೇ ಕಪ್ಪು ಗೆದ್ಕೊಂಡು ಹೋಗ್ತೀನಿ, ಅದರ ಜೊತೆಗೆ ಇನ್ನೊಬ್ಬರನ್ನ ಫಿನಾಲೆ ಕರ್ಕೊಂಡು ಹೋಗ್ತೀನಿ, ಸವಾಲು ಒಡ್ಡಿದಂಥ ಗಿಲ್ಲಿನ ಈ ವಾರ ನೋಡಿದೆ ಅಂತೇಳಿ ಅಶ್ವಿನಿ ಹೇಳ್ತಿದ್ದಾರೆ ಸುದೀಪ್ ಸರ್ ಮುಂದೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯನ್ ಮುಂದೆ ಯಾರನ್ನೇ ನಿಲ್ಲಿಸಿದ್ರು ಗಿಲ್ಲಿ ಕಾವ್ಯನ್ ನಾಮಿನೇಟ್ ಮಾಡ್ತಿರ್ಲಿಲ್ಲ, ಎದುರು ಇರೋರನ್ನೇ ನಾಮಿನೇಟ್ ಮಾಡ್ತಿದ್ದಾಳೆ ಅಂತೇಳಿ ಸ್ಪಂದನ ಹೇಳಿದರು. ಇನ್ನು ಸುದೀಪ್ ಸರ್ ಹೇಳೋದಾದರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿಯಾಗಿ ನಡಲಿಲ್ಲ, ಕಾವ್ಯನ್ ಸೇಫ್ ಮಾಡೋಕ್ಕೋಸ್ಕರ ಇಡೀ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಅಂತೇಳಿ ಹೇಳ್ತಿದ್ದಾರೆ. ಹೌದು ಅನ್ನೋ ಥರ ಒಂದಿಷ್ಟು ಮಂದಿ ತಲೆ ಹಾಕೋದನ್ನು ಪ್ರೋಮೋದಲ್ಲಿ ನೋಡಬಹುದು. ಈ ಪ್ರೋಮೋದ ಬಗ್ಗೆ ನಾ ಹೇಳ್ತೀನಿ ಕೇಳಿ. ಇವ್ರು ಹೇಳೋ ಪ್ರಕಾರ ನಾವೇನು ಬಿಗ್ ಬಾಸೇ ನೋಡಿಲ್ಲೇನೋ, ನಾವು ಇಷ್ಟು ದಿನಗಳ ಕಾಲ ಬಿಗ್ ಬಾಸನ್ನು ನೋಡಿಕೊಂಡೇ ಬಂದಿದ್ದೀವಿ. ಇಲ್ಲಿ ಯಾರೇ ಆಗಲಿ ಗಿಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಯಾರೇ ಆದರೂ ಅವ್ರಿಗೆ ಬೇಕಾದವ್ರಿಗೆ ಅವ್ರಿಗೆ ಫೇವರ್ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಫೇವರ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಹೋದ ವಾರ ರಾಶಿಕಾ ಸೂರಜ್ನ ಫೇವರ್ ಇದ್ಲು, ರಕ್ಷಿತಾ ಮಾಳು ಫೇವರ್ ಇದ್ದಾಳೆ. ಇನ್ನು ಅಶ್ವಿನಿ ಅವರು ಮೊದಲ ಜಾನ್ವಿ ಇದ್ದಳು, ಈಗ ಧ್ರುವಂತಿದ್ದಾನೆ. ಈ ಮನೆದು ಒಂದು ಏನಂದ್ರೆ ವಾರ ಪೂರ್ತಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅವರೇ ಕೊನೆಯಲ್ಲಿ ಅಥವಾ ಶನಿವಾರ ಅಥವಾ ಸಂಡೇ ಎಪಿಸೋಡಲ್ಲಿ ಇದಾಗೋದು. ಯಾರೇ ಕ್ಯಾಪ್ಟನ್ ಆದರೂ ಲಾಸ್ಟಿಗೆ ಅವ್ರ ಬುಡಕೆ ಬರ್ತದ. ಶನಿವಾರದ ಫಸ್ಟ್ ಪ್ರೋಮೋ ಸಹ ಇದೇ ಥರ ಇತ್ತು. ಅದ್ರ ಬಗ್ಗೆ ಒಂದಿಷ್ಟು ಹೇಳಿಬಿಡ್ತೀನಿ ಕೇಳಿ. ಫಸ್ಟ್ ಪ್ರೋಮೋದಲ್ಲೂ ಸಹ ಗಿಲ್ಲಿನ ನೆಗೆಟಿವ್ ಆಗಿ ಅದ್ರ ಜೊತೆ ಧನುಷನ್ ಸ್ವಲ್ಪ ತೋರಿಸಿದ್ದಾರೆ. ಬಿಗ್ ಬಾಸ್ ಏನು ಅನ್ಕೊಂಡಿರ್ಬೇಕಂದ್ರೆ ಬಿಗ್ ಬಾಸ್ ವಿನ್ನರ್ ಯಾರಂತೇಳಿ ಇಷ್ಟು ಬೇಗ ಜನಗಳಿಗೆ ಗೊತ್ತಾಗಬಾರ್ದು ಅಂತೇಳಿ ಈ ರೀತಿ ಮೇಲ ಕೆಳಗ ನೀವು ಅಂದ್ಕೊಂಡ್ರೆ ಅವ್ರು ಹಿಂಗೆ, ನೀವು ಹಿಂಗೆ ಅಂದ್ಕೊಂಡ್ರೆ ಹಂಗೆ, ಗೆಲ್ಲೋದು ಯಾರಂತೇಳಿ ಕನ್ಫ್ಯೂಸ್ ಇರಲಿ ಜನರಲ್ಲಿ ಅಂತೇಳಿ ಈ ರೀತಿ ಮಾಡ್ತಿರಬಹುದು. ಇರಲಿ, ಇನ್ನು 2 ವಾರ ತಾನೇ ಗೆಲ್ಲೋರು ಯಾರಂತೇಳಿ ನೋಡಿ ಬಿಡೋಣ. ಈ ಬಿಗ್ ಬಾಸ್ ಬಿಡುವಂಥ ಪ್ರತಿ ಪ್ರೋಮೋನೊಮ್ಮೆ ನೋಡಿ, ಪ್ರೋಮೋ ನೋಡಿದ್ರೆ ಎಪಿಸೋಡಲ್ಲಿ ಏನೋ ಆಗಿರ್ತದ ಅಂತ ಅನ್ನಿಸ್ತದ. ಆದರೆ ಎಪಿಸೋಡಲ್ಲಿ ಮಾತ್ರ ನಾರ್ಮಲ್ ಆಗಿ ನೀಟಾಗಿ ಹೋಗಿರ್ತದೆ. ಅದಿರಲಿ ಬಿಡಿ, ಈ ಪ್ರೋಮೋದಲ್ಲಿ ಮಾತ್ರ ಗಿಲ್ಲಿನ ಹಾಗೂ ಧನುಷರ್ನ ಸೇರಿಸಿ ಈ ಪ್ರೋಮೋ ಬಿಟ್ಟಿದ್ದಾನೆ ಬಿಗ್ ಬಾಸ್. ಸುದೀಪ್ ಸರ್ ಹೇಳ್ತಾ ಇರೋದು ಇಷ್ಟು ದಿನಗಳ ಕಾಲ ಒಳ್ಳೆಯ ಆಟದ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವ ಇವರು ಈ ಟೈಮಲ್ಲಿ ಇಂಥ ಮಾತುಗಳು ಬೇಕಿತ್ತ? ಪ್ರೋಮೋದಲ್ಲಿ ಈ ಮಾತನ್ನು ಗಿಲ್ಲಿಗೆ ಹೇಳಿರ್ಬೋದು ಅಂತ ಅನಿಸಿದ್ರು ಅಥವಾ ಹೇಳಿದ್ರು ಸಹ ಗಿಲ್ಲಿ ತನ್ನ ಮಾತುಗಳನ್ನು ತಿದ್ದುಕೊಳ್ಳೋಕ್ಕೂ ಸಹ ಒಂದು ಅವಕಾಶ ಅನ್ನಿಸ್ತದ. ಯಾಕಂದ್ರೆ ಎದುರುಗಡೆ ಜಗಳ ಆಡ್ತಾ ಇರೋರು ಅಶ್ವಿನಿ ಅವರು ಹೆಂಗಂದ್ರೆ ಬೇಕಂತಾನೆ ಟಾರ್ಗೆಟ್ ಮಾಡಿ ಜಗಳ ಮಾಡ್ಬೇಕಂತಾನೆ ಇರ್ತಾರೆ. ಬಹುಶಃ ಕಂಟೆಂಟ್ ಕೊಡೋಕ್ಕಿರಬಹುದು, ಇಲ್ಲಾಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋಕ್ಕಿರಬಹುದು. ಪ್ರೋಮೋ ನೋಡಿದ್ರೆ ಒಬ್ರದ್ದು ತಪ್ಪಂತ ತೋರಿಸ್ತಾರೆ, ಆದ್ರೆ ನಾವುಗಳು ಎಪಿಸೋಡ್ ನೋಡಿದ ಪ್ರಕಾರ ಅಲ್ಲಿ ಇಬ್ರದ್ದು ತಪ್ಪಿದೆ. ಇಬ್ರು ನಾನು ನೀನು ತಾನು ಅಂತೇಳಿ ಕಿತ್ತಾಡಿದ್ದಾರೆ. ಇರಲಿ,
ತಪ್ಪು ಮಾಡಿದವರಿಗೆ ಬೈದು ಬುದ್ಧಿ ಹೇಳಕ್ಕಂತಾನೆ ಸುದೀಪ್ ಸರ್ ಇರೋದು. ಆಟದಲ್ಲಿ ಗೆದ್ದರೂ ಸಹ ಗೆಲುವನ್ನು ಸಂಭ್ರಮಿಸಕ್ಕಾಗದೆ ಒಬ್ಬರು ನೊಂದಿದ್ದಾರೆ ಅಂತೇಳಿ ಪಕ್ಕ ಧನುಷ್ ಅವ್ರ ಬಗ್ಗೆನೇ ಹೇಳಿದ್ದಾರೆ ಸುದೀಪ್ ಸರ್. ಇದು ಮಾತ್ರ ಪಕ್ಕ ಒಳ್ಳೆಯ ವಿಷಯ, ಚರ್ಚಿಸಬೇಕಾದಂಥ ವಿಷಯನೇ. ಆಗಲಾದರೂ ನೊಂದಿರುವ ಧನುಷಗೆ, ಕನ್ಫ್ಯೂಸ್ ಆಗಿರುವ ಧನುಷನಿಗೆ ಒಂದಿಷ್ಟು ರಿಲ್ಯಾಕ್ಸ್ ಅಥವಾ ರಿಲೀಫ್ ಸಿಗಬಹುದು. ಅಶ್ವಿನಿ ಅವರ ನಿರೀಕ್ಷೆ ಹೆಂಗಿದೆ ನೋಡಿ. ಕ್ಯಾಪ್ಟನ್ ಟಾಸ್ಕಲ್ಲಿ ಆಡಿ ಗೆದ್ದಿರುವಂಥ ಧನುಷ್ ಅವರು ತಮ್ಮ ಆತ್ಮಸಾಕ್ಷಿನ ಕೇಳ್ಕೋಬೇಕಂತ, ನಾನು ಕರೆಕ್ಟಾಗಿ ಆಡಿ ಗೆದ್ದಿನೇ ಇಲ್ಲ ಅಂತೇಳಿ. ಆದರೆ ಏನೂ ಆಡದೇ ಇರುವಂಥ ಅಶ್ವಿನಿ ಅವರು ಅಥವಾ ಕ್ಯಾಪ್ಟನ್ ಟಾಸ್ಕಲ್ಲಿ ಸೋತಿರುವ ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕಂತ ಅವರ ಆತ್ಮಸಾಕ್ಷಿ ಅವ್ರು ಕೇಳ್ಕೆಲ್ವಂತ. ಇದು ಹೆಂಗ? ಇದು ಗೊತ್ತಾಯ್ತು. ಬಹುಶಃ ಧನುಷಿಗೆ ಮಾತ್ರ ಆತ್ಮಸಾಕ್ಷಿ ಇರಬಹುದು, ಇನ್ನು ಅಶ್ವಿನಿ ಅವ್ರಿಗಿಲ್ಲ ಅಂತ ಅನ್ಕೊಂಡಿರ್ಬೇಕು ಅವರು. ಅಶ್ವಿನಿ ಅವರು ಹೋಗ್ಲಿ ಬಿಡಿ, ಮಾಡೋರು ಪಾಪ ಆಡೋರು ಬಾಯಿಲ್ಲಂತ, ಅದೆಲ್ಲ ನಮಗೆ ಯಾಕ? ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂಥ ಸರಿ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳೋಕ್ಕೆ ಬಿಗ್ ಬಾಸ್ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಇದ್ದಾರೆ. ಆ ವಿಷಯ ಎಲ್ಲ ನಮಗೆ ಯಾಕ? ನಾವೇನಿದ್ರು ಎಂಟರ್ಟೈನ್ಮೆಂಟ್ ಅಥವಾ ಟೈಮ್ ಪಾಸು, ಖುಷಿ ಸಿಗಲಿ ಅಂತ ನೋಡೋದು, ಇಷ್ಟ ಆದವ್ರಿಗೆ ಓಟ್ ಹಾಕೋದು. ಈ ಶನಿವಾರದ ಎಪಿಸೋಡಲ್ಲಿ ಏನಾಗ್ತದಂದ್ರೆ, ಈ ಧನುಷ್ ಹಾಗೂ ಅಶ್ವಿನಿ ಅವರು ಕ್ಯಾಪ್ಟನ್ ಟಾಸ್ಕ್ ಆಡಿದ್ರಲ್ಲ, ಅದ್ರ ಬಗ್ಗೆ ಇನ್ನೂ ಒಂದು ಸಲ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಅವ್ರ ಅನಿಸಿಕೆಗಳನ್ನು ಚರ್ಚಿಸ್ತಾರೆ ಅಥವಾ ಕೇಳ್ತಾರೆ ಅಂತ ನನಗೆ ಅನಿಸ್ತದ ಸುದೀಪ್ ಸರ್. ಯಾಕಂದ್ರೆ ಬಿಗ್ ಬಾಸ್ ಅಂತೂ ನಿಮ್ಗಳ ಮಧ್ಯೆ ನಾನು ಬರಲ್ಲ ಅಂತೇಳೇನ. ಇದನ್ನು ಸರಿಪಡಿಸೋಕ್ಕೆ ಸುದೀಪ್ ಸರ್ ಆದರೂ ಬರಬೇಕಲ್ವ? ಬಂದೇ ಬರ್ತಾರೆ, ಕಾದು ನೋಡ್ಬೇಕು ಏನು ಹೇಳ್ತಾರೆ, ಹೇಳಬಹುದು ಅಂತೇಳಿ. ಇಷ್ಟು ಶನಿವಾರ ಬಿಗ್ ಬಾಸನ್ನು ನೋಡ್ಕೊಂಬಂದಿರುವ ನಾವು ಪ್ರತಿ ಶನಿವಾರನೂ ಮನೆಯ ಸ್ಪರ್ಧಿಗಳು ವಾರ ಪೂರ್ತಿ ಮಾಡಿದಂಥ ಸರಿ ತಪ್ಪುಗಳನ್ನು ತಿದ್ದಿ ಹೇಳೋದ್ರಲ್ಲೇ ಶನಿವಾರದ ಎಪಿಸೋಡೇ ಮುಗಿದೋತದ. ಯಾಕಂದ್ರೆ ನೋಡಿ, ನೀವು ಬಿಗ್ ಬಾಸಲ್ಲಿ ಪ್ರತಿ ವಾರನೂ ಸುದೀಪ್ ಸರ್ ಬಂದು ಮನೆಯ ಸ್ಪರ್ಧಿಗಳಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಆದರೂ ಮತ್ತೆ ಮಾರನೇ ದಿನ ಅದೇ ಹಾಡು ಅದೇ ರಾಗ. ಒಂದು ವೇಳೆ ತಿದ್ದಿ ಬುದ್ಧಿ ಹೇಳಿಲ್ಲ ಅಂದರೆ ಬಿಗ್ ಬಾಸ್ನ ಯಾವ ಸ್ಥಿತಿಯಲ್ಲಿ ತಂದಿಡ್ತಿದ್ರು ಏನೋ ಸ್ಪರ್ಧಿಗಳು. ನೋಡೋಣ, ಈ ವಾರ ಆದರೂ ಕಿಚ್ಚಾನೆ ಚಪ್ಪಾಳೆ ಯಾರಿಗಾದರೂ ಸಿಗುತ್ತಾ ಅಥವಾ ಈ ವಾರ ಸಹ ಸಿಗಲ್ವಂತ. 3-4 ವಾರಗಳಿಂದ ಯಾರಿಗೂ ಸಹ ಕಿಚ್ಚನ ಚಪ್ಪಾಳೆ ಸಿಕ್ಕೇ ಇಲ್ಲ. ಆ ಕಿಚ್ಚನ ಚಪ್ಪಾಳೆ ಬಗ್ಗೆ ಒಂದು ಸಹ ಮಾತಾಡಿಲ್ಲ. ಯಾಕೆ ಅಂತ ಇವತ್ತಾದರೂ ಹೇಳಬಹುದಾ ಕಾರಣ ನೋಡಬೇಕು. ಇವ್ರು ಹಿಂಗೆ ಬಂದ್ ಮಾಡಬಾರ್ದು. ಯಾಕಂದ್ರೆ ಜನಗಳಿಗೂ ಒಂದು ಸಹ ನಿರೀಕ್ಷೆ ಇರುತ್ತೆ, ಈ ವಾರ ಯಾರಿಗೆ ಸಿಗ್ಬೋದು, ಯಾರು ಚೆನ್ನಾಗಿ ಆಡಿದರೆ ಅವ್ರಿಗೆ ಸಿಗ್ಬೇಕಾಗಿತ್ತು, ಇವ್ರಿಗೆ ಯಾಕೆ ಸಿಕ್ತು, ಅಥವಾ ನಾವು ಇವರಿಗೆ ಸಿಗ್ತದೆ ಅಂತ ಅಂದ್ಕೊಂಡಿವಿ ಆದರೆ ಅವ್ರಿಗೆ ಸಿಕ್ತು. ಮನೆಯ ಸ್ಪರ್ಧಿಗಳಲ್ಲೂ ಸಹ ಕಿಚ್ಚನ ಚಪ್ಪಾಳೆಗೋಸ್ಕರ ಆದರೂ ಸಹ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ 12 ಸೀಸನ್ ಪೂರ್ತಿ ಕೇವಲ ಕಿಚ್ಚನ ಚಪ್ಪಾಳೆ ಒಂದು 4 ಜನಕ್ಕೇನೋ ಸಿಕ್ಕದ. ಗಿಲ್ಲಿಗೆ, ರಘುಗೆ, ರಕ್ಷಿತಗೆ ಮತ್ತು ಧನುಷ್ ಅವರಿಗೆ ಸಿಕ್ಕಿರಬಹುದು. ಇನ್ನೇನು ಮುಗಿಯೋ ಹಂತದಲ್ಲಿದೆ ಬಿಗ್ ಬಾಸ್. ಕೇವಲ 2 ವಾರ ಇರುವುದು. ವಿನ್ನರ್ ಅಂತೂ ಇದ್ದಾನೆ, ಪಕ್ಕಾ ಆಗಿದ್ದಾನೆ. ಇನ್ನೇನಿದ್ರು ನಾವು ರನ್ನರ್ ಅಪ್ ಹುಡುಕ್ಬೇಕು ಇನ್ನು 2 ವಾರದಲ್ಲಿ.